ಕುಂದಾನಗರಿ ಬೆಳಗಾವಿಯಲ್ಲಿ ಈಗಾಗಲೇ ಟೈಟ್ ಸೆಕ್ಯೂರಿಟಿಯನ್ನ ಅಳವಡಿಸಲಾಗಿದೆ. ಸೌಧದಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಕುಂದಾನಗರಿಯ ಸುವರ್ಣಸೌಧಕ್ಕೆ ಟೈಟ್ ಸೆಕ್ಯೂರಿಟಿಯನ್ನ ಏರ್ಪಡಿಸಲಾಗಿದೆ. ಸುವರ್ಣಸೌಧದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. 6,000ಕ್ಕೂ ಹೆಚ್ಚು ಪೊಲೀಸರಿಂದ ಹದ್ದಿನ ಕಣ್ಣಿಡಲಾಗಿದೆ. ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ ನೇತೃತ್ವದಲ್ಲಿ ಈಗಾಗಲೇ ಹದ್ದಿನ ಕಣ್ಣಿಟ್ಟಿರೋದು. ಭದ್ರತೆ ಲೀಡ್ ಮಾಡ್ತಾರೆ ಎಸ್ಪಿ ದರ್ಜೆಯ 6 ಆಫೀಸರ್ಸ್, 146 ಸೀನಿಯರ್ ಪೊಲೀಸ್ ಆಫೀಸರ್ಸ್, 3,820 ಸ್ಟಾಫ್ಸ್, 500 ಹೋಮ್ ಗಾರ್ಡ್ಸ್, 8 ಕ್ವಿಕ್ ರೆಸ್ಪಾನ್ಸ್ ಟೀಮ್ ಭದ್ರತೆಯನ್ನ ಒದಗಿಸುತ್ತೆ. 10 ಡಿಆರ್ ದಳ, 35 ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜಿಸಲಾಗಿದೆ. ಭದ್ರತೆಯ ವೇಳೆ ಬಿಡಿಡಿಎಸ್ ಟೀಮ್, ಗರುಡ ಫೋರ್ಸ್ ಕಣ್ಣಿಡಲಾಗಿದೆ. ಅಂದ್ರೆ ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಎಂಇಎಸ್ ಪುಂಡರು ಅನುಮತಿಯನ್ನ ಕೋರಿ ಅರ್ಜಿಯನ್ನ ಹೇಗೆ ಸಲ್ಲಿಕೆ ಮಾಡಿದ್ದಾರೆ, ನಾವು ಕೂಡ ಭಾಗವಹಿಸ್ತೀವಿ, ಕೆಲವೊಂದಷ್ಟು ಪ್ರಶ್ನೆಗಳಿದೆ ಅಂತ. ಅದೇ ರೀತಿ ಇಲ್ಲಿವರೆಗೂ ಸುಮ್ಮನಿರುವಂತ ಕೆಲ ಸಂಘಟನೆಗಳು ಅಥವಾ ಗುಂಪು ಕಟ್ಕೊಂಡು ಗುಂಪುಗಾರಿಕೆ ಮಾಡ್ತಾ ಯಾವುದಾದ್ರೂ ಅಲ್ಲಿ ಕೋಲಾಹಲವನ್ನ ಎಬ್ಬಿಸುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ. ಯಾಕಂದ್ರೆ ಬಹಳಷ್ಟು ಬಾರಿ ನಾವು ಕೂಡ ನೋಡ್ಕೊಂಡು ಬಂದಿದ್ದೀವಿ, ರೈತರ ಹೆಸರಿನಲ್ಲಿ, ಅನ್ನದಾತರ ಹೆಸರಿನಲ್ಲಿ ಅಲ್ಲಿ ಕಿಡಿಗೇಡಿಗಳು ಮಾಡುವಂತ ಉಪಟಳ ಒಂದೆರಡಲ್ಲ. ಅದೇ ರೀತಿ ಈ ಬಾರಿಯೂ ಕೂಡ ಆಗಬಾರದು ಅನ್ನುವಂತ ಕಾರಣಕ್ಕೆ ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸರಿಂದ ಆ ಭಾಗದಲ್ಲಿ ಅಂದ್ರೆ ಸುವರ್ಣ ಸೌಧಕ್ಕೆ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಸುಮಾರು 3 ಕಿಲೋಮೀಟರ್ನವರೆಗೂ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಯಾವುದೇ ಪರ್ಮಿಷನ್ ಇಲ್ಲದೆ ಯಾರನ್ನ ಒಳಗಡೆ ಬಿಡೋದಿಲ್ಲ, ಜೊತೆಗೆ ಪ್ರೈವೇಟ್ ವೆಹಿಕಲ್ ಅನ್ನ ಕೂಡ ಒಳಗಡೆ ಬಿಡೋದಿಲ್ಲ. ದೆಹಲಿ ಕೆಂಪುಕೋಟೆ ಬಳಿ ಉಗ್ರರಿಂದ ಕಾರನ್ನ ಸ್ಫೋಟಿಸಲಾಗಿತ್ತು. ಕೆಲ ವಾರಗಳಿಂದ ಅಷ್ಟೇ ರಾಜ್ಯಕ್ಕೆ ಎಚ್ಚರಿಕೆಯನ್ನ ಕೇಂದ್ರ ಗುಪ್ತಚರ ಇಲಾಖೆಯ ನೀಡಿದೆ. ಮುನ್ನೆಚ್ಚರಿಕೆಯಾಗಿ ಅಧಿವೇಶನಕ್ಕೆ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಅಹಿತಕರ ಘಟನೆ ನಡಿಬಾರ್ದು ಅಂತ ಪೊಲೀಸ್ ಸೆಕ್ಯೂರಿಟಿಯನ್ನ ಏರ್ಪಡಿಸಿರೋದು. ಅಂದ್ರೆ ಜನದಟ್ಟಣೆ ಎಲ್ಲಾಗತ್ತೆ ಅದನ್ನ ನೋಡಿಕೊಂಡು ಸ್ವಲ್ಪ ಸೂಕ್ಷ್ಮ ಪ್ರದೇಶಗಳಲ್ಲಿ ಹುಷಾರಾಗಿರಿ ಅಂತ ರಾಜ್ಯಕ್ಕೂ ಕೂಡ ಕೇಂದ್ರ ಗುಪ್ತಚರ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ದೆಹಲಿಯ ಕೆಂಪುಕೋಟೆಯ ಬಳಿ ಆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ, ಕೆಲವೇ ದಿನಗಳ ಹಿಂದಷ್ಟೇ ನಡೆದಿರೋದು. ಹಾಗಾಗಿ ಇವತ್ತು ನಡೆಯುವ ಕಲಾಪದಲ್ಲಿ ಏನಾದರೂ ಗಲಭೆಗಳಾಗಬಹುದು ಅನ್ನುವಂಥ ಕಾರಣಕ್ಕೆ ಡಾಗ್ ಸ್ಕ್ವಾಡ್ ಸೇರಿದಂತೆ ಕೆಲವೊಂದಷ್ಟು ಪರೀಕ್ಷೆಗಳನ್ನು ಕೂಡ ಸುತ್ತಮುತ್ತ ಮಾಡಲಾಗ್ತಾ ಇದೆ. ಹಾಗೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. 500 ಹೋಮ್ ಗಾರ್ಡ್ಸ್, 8 ಕ್ವಿಕ್ ರೆಸ್ಪಾನ್ಸ್ ಟೀಮ್ ಸೇರಿದಂತೆ 10 ಡಿಆರ್ ತಂಡ, ಹಾಗೆ 35 ಕೆಎಸ್ಆರ್ಪಿ ತುಕಡಿಯನ್ನ ಕೂಡ ನಿಯೋಜಿಸಲಾಗಿದ್ದು, ಗರುಡ ಫೋರ್ಸ್ ಜೊತೆಗೆ ಬಿಡಿಡಿಎಸ್ ಟೀಮ್ ಕೂಡ ಕಾರ್ಯನಿರ್ವಹಿಸ್ತಾ ಇರುವ ದೃಶ್ಯವನ್ನ ನೇರವಾಗಿ ಕರ್ನಾಟಕ ನ್ಯೂಸ್ ಬೀಟ್ನ ಕವರೇಜ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ರಾಜ್ಯಕ್ಕೆ ಈಗಾಗಲೇ ಕೇಂದ್ರ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ, ಹುಷಾರಾಗಿರಿ ಅಂತ. ಹಾಗಾಗಿ ಡಾಗ್ ಸ್ಕ್ವಾಡ್ ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಆಸ್ ಯೂಶುವಲ್ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಇನ್ನೇನು ಕಲಾಪ ಶುರುವಾಗುತ್ತೆ, ತದನಂತರದಲ್ಲಿ ಸಾಲು ಸಾಲು ಸವಾಲನ್ನ ಸರ್ಕಾರ ಯಾವ ರೀತಿ ಸ್ವೀಕರಿಸಿ ಉತ್ತರವನ್ನ ಕೊಡತ್ತೆ ಅನ್ನೋದು ಕೆಲವೇ ಕ್ಷಣದಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ನಿಂದ ನಿಮಗೆ ಅಪ್ಡೇಟ್ ಕೂಡ ದೊರೆಯುತ್ತೆ. ಇಂದು ನಡೆಯಬೇಕಾಗಿದ್ದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಬೆಳಗಾವಿ ಚಳಿಗಾಲದ ಅಧಿವೇಶನದ ಕಾರಣದಿಂದ ಮುಂದೂಡಿಕೆಯಾಗಿದೆ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಹೀಗಾಗಿ ಇಂದು ನಡೆಯಬೇಕಾಗಿದ್ದ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇಂದು ನಡೆಯಬೇಕಾಗಿದ್ದ ಸಭೆಯನ್ನ ಪೋಸ್ಟ್ ಪೋನ್ ಮಾಡಲಾಗಿದೆ. ನಾಳೆ ಸಂಜೆ 7 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ಬೆಳಗಾವಿಯ ಐಟಿಸಿ ಹೋಟೆಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಶಾಸಕರು ಎಂಎಲ್ಸಿಗಳಿಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಇವತ್ತು ಚಳಿಗಾಲ ಅಧಿವೇಶನದ ಮೊದಲ ದಿನ ಆಗಿರೋದ್ರಿಂದ ನಡೆಯಬೇಕಾಗಿದ್ದಂತಹ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಜೊತೆಗೆ ಇವತ್ತು ನಡೆಯುವಂತ ಕಲಾಪ ಯಾವ ರೀತಿಯ ರೂಪುರೇಷೆಯನ್ನ ಪಡ್ಕೊಳ್ಳುತ್ತೆ, ಯಾವ್ಯಾವ ಪ್ರಶ್ನೋತ್ತರಗಳ ಚರ್ಚೆಯಾಗತ್ತೆ ಎಲ್ಲವನ್ನ ನೋಡಿಕೊಂಡು ಬಿಜೆಪಿ ಶಾಸಕಾಂಗದ ಪಕ್ಷದ ಹೆಸರಿನ ನೆಪದಲ್ಲಿ ಏನಾದರೂ ನಾಳೆ ದಿನ, ಯಾಕಂದ್ರೆ ಸುಮಾರು 10 ದಿನಗಳ ಕಾಲ ನಡೆಯುವ ಅಧಿವೇಶನದಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಲೇಬೇಕಾಗಿರುತ್ತೆ, ಸರ್ಕಾರವನ್ನ ಪ್ರಶ್ನಿಸಬೇಕಾಗತ್ತೆ, ಹೋರಾಟದ ರೂಪುರೇಷೆಯನ್ನ ಸಿದ್ಧಪಡಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನ
ನಾಳೆ 7 ಗಂಟೆಗೆ ಪ್ರೈವೇಟ್ ಹೋಟೆಲ್ನಲ್ಲಿ ಏರ್ಪಾಡು ಮಾಡಲಾಗಿದ್ದು ಇಲ್ಲಿ ಘಟಾನುಘಟಿ ನಾಯಕರು ಬಿಜೆಪಿ ನಾಯಕರು ಹಾಜರಿರ್ತಾರೆ. ಶಾಸಕರು ಸೇರಿದಂತೆ ಎಂಎಲ್ಸಿಗಳು ಕೂಡ ಹಾಜರಿರಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಹಾಗಾಗಿ ಇವತ್ತು ಏನೇನು ನಡೆಯುತ್ತೆ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ನಾಳೆ ನಡೀಬೇಕಾಗಿರುವಂತಹ ವಿಚಾರಕ್ಕೆ ಅಣಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಒಟ್ಟಿನಲ್ಲಿ ಇವತ್ತು ನಡೀಬೇಕಾಗಿದ್ದಂತಹ ಪಕ್ಷದ ಸಭೆ ಇವತ್ತು ಅಥವಾ ನಾಳೆ ಸಂಜೆ 7 ಗಂಟೆಗೆ ಮುಂದೂಡಿಕೆಯಾಗಿದೆ.